ಫ್ರೆಂಡ್ಸ್, ನಾನು ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಮತದಾರರಾಗಿದ್ದರೆ ಅಥವಾ ಆಗಬೇಕು ಅಂತ ಯೋಚನೆ ಮಾಡಿದ್ರೆ ದಯವಿಟ್ಟು ನಿಮಗೆ ಈ ವಿಡಿಯೋ ತುಂಬ ಉಪಯುಕ್ತ. ಮುಂದಕ್ಕೆ ನೋಡಿ. ಥ್ಯಾಂಕ್ ಯು. ಒಬ್ಬ ಮನುಷ್ಯ ಹಣ 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 ಅಂತ ಬೆಳಗ್ಗೆಯಿಂದ ಏನು ಹೋರಾಟದಲ್ಲಿದ್ದಾನೆ ಪ್ರತಿದಿನ, ಇದು ಅವನಿಗೆ ಒಂದು ನೆಲೆ, ಒಂದು ಮನೆ ಬೇಕಾಗಿದೆ. ಈಗ ಇದಕ್ಕೂ ಮತದಾರನಿಗೂ ಏನು ಸಂಬಂಧ ಅಂತ ಹೇಳಿದ್ರೆ, ಈ ನೆಲನ ಯಾವ ದೊಡ್ಡ ಮಟ್ಟದಲ್ಲಿ ಹಾಳು ಮಾಡಿದ್ದಾರೆ ವ್ಯವಸ್ಥೆನ ಅಂದರೆ, ನಮ್ಮನ್ನೆಲ್ಲ ಡಿವೈಡ್ ಮಾಡಿರೋದು ನೆಲನೇ. ನಮ್ಮನ್ನು ಯಾವ ಥರ ಡಿವೈಡ್ ಮಾಡಿದ್ದಾರೆ ಅಂದರೆ, ನಾವು ಯೋಚನೆ ಮಾಡದೆ ಅನಾಥರಾಗಿ. ನೋಡಿ, ಸ್ವತಂತ್ರ ಅಂತ ನಾವೇನಂತೀವಿ, ಆಮೇಲೆ ಪ್ರಜಾಪ್ರಭುತ್ವ ಅಂತ ಏನು ಹೇಳ್ತೀವಿ, ಆಮೇಲೆ ನಾವು ಗಣತಂತ್ರ ಅಂತ ಏನು ಹೇಳ್ತೀವಿ, ಇದಕ್ಕಿಂತ ಮುಂಚೆ ನಮಗೆ ನಾವೇ ಹಾಕ್ಕೊಂಡಿರುವಂಥ ಒಂದು ಸರ್ಕಲ್ ಏನಂದರೆ, ನಾವು ಅನಾಥರು. ನಮಸ್ಕಾರ. ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಂದು. ಏನಪ್ಪ ಅಂದರೆ, ಈಗಾಗಲೇ ಸುಮಾರು ವರ್ಷಗಳ ಕಾಲದಿಂದ ನಾವು ಏನು ಈ ರಾಜಕೀಯ ಪಕ್ಷಗಳಲ್ಲಿ ತೊಡಗಿಸ್ಕೊಂಡು ಮತದಾರನನ್ನು ಹೇಗೆ ನಮ್ಮ ಸಂಬಂಧ ಪಡ್ಕೊಳ್ಳೋದು ಅನ್ನೊಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ. ಏನಪ್ಪ ಅದು ಅಂದರೆ, ಆ್ಯಸ್ ಅ ಕಂಟೆಸ್ಟೆಂಟ್, ಒಂದು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋ ಒಂದು ಆಸೆ ಇಟ್ಕೊಂಡಿರುವಂತಹ ಪ್ರತಿಯೊಬ್ಬನಲ್ಲೂ ಏನು ನಮ್ಮ ವೋಟರ್ಗೆ ಏನಂತ ಕೇಳ್ಬೋದು, ವೋಟರ್ನ ಯಾವ ಥರ ನಾವು ಹೋಗಿ ಏನು ವಿಷಯಕ್ಕಾಗಿ ನೀವು ವೋಟ್ ಹಾಕ್ತೀರಾ ಅನ್ನೋದನ್ನು ತಿಳ್ಕೋಬೇಕು ಅನ್ನೋದು ನಿಜವಾಗ್ಲೂ ಒಬ್ಬ ಪ್ರಾಮಾಣಿಕ ರಾಜಕಾರಣಿಯಲ್ಲಿ ಮೂಡುವಂಥ ಪ್ರಶ್ನೆ. ಈಗ ಅದೇ ನಾವೊಂದು 10 ವರ್ಷದಿಂದ ಈ ಕ್ವೆಶ್ಚನ್ನ ಯಾವ ಥರ ಕೇಳೋದು, ಯಾವ ಥರ ಜನರನ್ನ, ಮತದಾರನಿಗೆ ಗೊತ್ತಿಲ್ಲ, ಆದರೂ ಅವನಲ್ಲಿ ಏನನ್ನ ನಾವು ಕೇಳಿ ಅವನು ಯೋಚನೆ ಮಾಡೋ ಥರ ಮಾಡೋದು ಅಂತ ಎಲ್ಲ ತಿಳ್ಕೊಂಡು, ಏನಪ್ಪ ಇದು ಅವ್ರ ಬೇಸಿಕಲಿ ಈ BBMP ಸಮಸ್ಯೆನ, ಅಂದರೆ ರೋಡ್ ಸರಿ ಇಲ್ಲ, ಆಮೇಲೆ ಫುಟ್ಪಾತ್ ಇಲ್ಲ, ಟ್ರಾಫಿಕ್ ಸಮಸ್ಯೆ, ಅಥವಾ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಿ ಎಜುಕೇಷನ್ ಸಿಸ್ಟಮ್ಮ, ಅಂದರೆ ಸ್ಕೂಲ್ಗಳು ವಿಷಯನ, ಅಥವಾ ಹಾಸ್ಪಿಟಲ್ಸ್ ವಿಷಯನ, ಅಥವಾ ನೀರಿನ ಸಮಸ್ಯೆನ, ಎಲೆಕ್ಟ್ರಿಸಿಟಿ ಸಮಸ್ಯೆನ, ಈ ಥರ ಏನನ್ನ ಕೇಳೋದು, ಅಥವಾ ಅವನು ಏನು ಹೇಳ್ತಾನೆ, ಇದು ನಡೀದೇ ಇರುವಂಥದ್ದು. ಇಲ್ಲಿವರೆಗೂ ನಿಜವಾಗ್ಲೂ ಯಾವ ವಿಷಯ ಪ್ರಸ್ತಾಪ ಆಗಬೇಕಾಗಿದೆ, ಇದು ಒಂದು ಚೈನ್ ಆಫ್ ಈವೆಂಟ್ಸ್ ಥರ. ಇದು ಬೇಸಿಕ್ಕಾಗಿ ಒಂದು ವಿಷಯ ಆಧಾರಿತವಾಗಿ ಎಷ್ಟೊಂದು ವಿಷಯಗಳು ಕನೆಕ್ಟೆಡ್ ಆಗಿರುತ್ತೆ. ಏನಪ್ಪ ಇದು ಅಂತ ಹೇಳಿದ್ರೆ, ಈಗ ನನಗನ್ಸುತ್ತೆ ಇದು ಒಂದು ಪ್ರಜಾಪ್ರಭುತ್ವ ಅನ್ನೋ ಒಂದು ಆಲೋಚನೆ ಯಾರು ಮಾಡಿದ್ರು, ಅಥವಾ ಅದು
ಕೊನೆಗೆ ಅದು ಈಗ ಪ್ರಜಾಪ್ರಭುತ್ವ ಅನ್ನೋ ಥರ ನಾವು ಏನು ಇವತ್ತು ಈ ವ್ಯವಸ್ಥೆನ ತಗೊಂಡು ಹೋಗ್ತಾ ಇದ್ದೀವಿ. ಇದರಲ್ಲಿ ಒಂದು ಮುಖ್ಯವಾದಂಥ ವಿಷಯ ಏನು ಅಂದರೆ, ಪ್ರತಿಯೊಬ್ಬರು ಇದರಲ್ಲಿ ಇದ್ದೀವಿ ಅನ್ನೋದು. ಪ್ರಜಾಪ್ರಭುತ್ವ ಅಂದರೆ ಪ್ರತಿಯೊಬ್ಬರು ಇದ್ದೀವಿ ಅನ್ನೋದು ಒಂದು. ಸೊ ಪ್ರತಿಯೊಬ್ಬರಿಗೂ ಏನು ಬೇಕು ಇವತ್ತಿನ ಕಾಲಕ್ಕೆ, ಪ್ರತಿಯೊಬ್ಬನಿಗೂ ಬೆಳಗ್ಗೆ ಎದ್ದರೆ ಪಾಪ ಅವನಿಗೆ ಹಣ 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 ಅಂತ ಓಡಾಡ್ತಾ ಇದ್ದೀವಿ. ಆದರೆ ಬೇಸಿಕಲಿ ಏನು ಬೇಕು ಅಂದರೆ, ಆ ಹಣನ ಅವನು ವಾಪಸ್ ಎಲ್ಲಿ ಫರ್ದರ್ ಅದನ್ನು ಯೂಸ್ ಮಾಡ್ತಾನೆ, ಅಲ್ಲೋಗಿ ಅದರಲ್ಲಿ ಯಾವುದಕ್ಕೆ ಅವನು ಜಾಸ್ತಿ ಖರ್ಚು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ ಅದು ಬಂದು ಅವನ ನೆಸೆಸಿಟಿ. ಅದು ಯಾರೋ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರಾ ಅಥವಾ ಅದು ಎಲ್ಲಿಂದ ಸಿಗ್ತಾ ಇದೆ ಅಂದರೆ, ಸಂಕ್ಷಿಪ್ತವಾಗಿ ಲ್ಯಾಂಡು, ಒಂದು ಮನೆ. ಒಬ್ಬ ಮನುಷ್ಯ ಹಣ 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 ಅಂತ ಬೆಳಗ್ಗೆಯಿಂದ ಏನು ಹೋರಾಟದಲ್ಲಿದ್ದಾನೆ ಪ್ರತಿದಿನ, ಇದು ಅವನಿಗೆ ಒಂದು ನೆಲೆ, ಒಂದು ಮನೆ ಬೇಕಾಗಿದೆ. ಈಗ ಇದಕ್ಕೂ ಮತದಾರನಿಗೂ ಏನು ಸಂಬಂಧ ಅಂತ ಹೇಳಿದ್ರೆ, ಈ ನೆಲನ ಯಾವ ದೊಡ್ಡ ಮಟ್ಟದಲ್ಲಿ ಹಾಳು ಮಾಡಿದ್ದಾರೆ ವ್ಯವಸ್ಥೆನ ಅಂದರೆ, ನಮ್ಮನ್ನೆಲ್ಲ ಡಿವೈಡ್ ಮಾಡಿರೋದು ನೆಲನೇ. ನಮ್ಮನ್ನು ಯಾವ ಥರ ಡಿವೈಡ್ ಮಾಡಿದ್ದಾರೆ ಅಂದರೆ, ನಾವು ಯೋಚನೆ ಮಾಡದೆ ಅನಾಥರಾಗಿ. ನೋಡಿ, ಸ್ವತಂತ್ರ ಅಂತ ನಾವು ಏನು ಸ್ವತಂತ್ರ ಅಂತ ನಾವೇನಂತೀವಿ, ಆಮೇಲೆ ಪ್ರಜಾಪ್ರಭುತ್ವ ಅಂತ ಏನು ಹೇಳ್ತೀವಿ, ಆಮೇಲೆ ನಾವು ಗಣತಂತ್ರ ಅಂತ ಏನು ಹೇಳ್ತೀವಿ, ಇದಕ್ಕಿಂತ ಮುಂಚೆ ನಮಗೆ ನಾವೇ ಹಾಕ್ಕೊಂಡಿರುವಂಥ ಒಂದು ಸರ್ಕಲ್ ಏನಂದರೆ, ನಾವು ಅನಾಥರು, ನಾವು ಏನು ಇಲ್ಲಿ ನಮ್ಮದಿಲ್ಲೇ ಇಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಬದುಕ್ತಾ ಇದ್ದೀವಿ. ನಮ್ಮದು ಏನೂ ಇಲ್ಲ ಇಲ್ಲಿ, ನಮ್ದು ಏನೂ ಇಲ್ಲ ಇಲ್ಲಿ ಅಲ್ಲ, ಎಲ್ಲಾನು ನಮ್ಮದೇ. ಇದರಲ್ಲಿ ಮೇಜರು ಈ ಭೂಮಿನ ನಾವು ಪ್ರತಿಯೊಬ್ಬ ಮತದಾರರನ್ನು ಜೊತೆಗೂಡಿ ಹಂಚ್ಕೊಂಡ್ಬಿಟ್ರೆ 90% ರಿಸೋರ್ಸ್ ವ್ಯಾಲ್ಯೂ ಇರೋದು ಈ ದೇಶದಲ್ಲಿ ಲ್ಯಾಂಡು. ಇದೇ ದೇಶದಲ್ಲಿ ಅಂತಲ್ಲ, ನೀವು ಯಾವುದೇ ದೇಶಕ್ಕೆ ಹೋದ್ರೂ ಲ್ಯಾಂಡು ಪ್ಲಸ್ ಲ್ಯಾಂಡಿಂದ ಬಂದಿರುವಂಥದ್ದು ಮನುಷ್ಯನ ಕಾಂಟ್ರಿಬ್ಯೂಷನ್ನು ಟುವರ್ಡ್ಸ್ ಡೆವಲಪ್ಮೆಂಟು ಅದರಲ್ಲಿ ಮಾರ್ಜಿನಲ್ ಆಗೋಗ್ಬಿಡುತ್ತೆ. ನಾವು ಯಾವತ್ತು ಲ್ಯಾಂಡನ್ನು ಕರೆಕ್ಟಾಗಿ ನಾವು ಉಪಯೋಗಿಸ್ಕೊತೀವಿ ಅಂತ ನಾವು ಮತ ಹಾಕೋಕ್ಕೋಸ್ಕರ ಮುಂದೆ ಬರ್ತೀವಿ, ಅಲ್ಲಿಗೆ ಇವತ್ತರೆಗೂ ನಡೆದಿಲ್ದಿರುವಂಥ ವಿಷಯ ಇದು. ವೆರಿ ಸಿಂಪಲ್ಲು. ಪ್ರತಿಯೊಬ್ಬ ಮತದಾರನಿಗೂ ನಾನು ಹೇಳೋದೇನೆಂದರೆ, ಬನ್ನಿ, ಈ ಲ್ಯಾಂಡು ಯಾರಿಗೆ ಸೇರಬೇಕು, ನಮ್ಮದೇ. ಪ್ರಪಂಚದಲ್ಲೆಲ್ಲ ಈ ಲ್ಯಾಂಡು, ಈ ದೇಶದಲ್ಲಿ ಸಂಬಂಧಪಟ್ಟಿರೋಂಥ ಲ್ಯಾಂಡು ಪ್ರತಿಯೊಬ್ಬಂದು ಹೌದು. ಆದರೆ ಇದು ಒಂದು ಮತದಾರನ ಪರ್ಸ್ಪೆಕ್ಟಿವ್ ಇಂದ, ಒಂದು ಮತದಾರನ ಯೋಚನೆ ಮಾಡಿ ಈ ಲ್ಯಾಂಡ್ ಏನು ಮಾಡಬೇಕು ಅನ್ನೋದನ್ನ ಇವತ್ತು ನಡೀದಿರೋಂಥದ್ದಕ್ಕೋಸ್ಕರ ಈ ವ್ಯವಸ್ಥೆ ಈ ಥರ ಆಗೋಯ್ತು. ವೆರಿ ಸಿಂಪಲ್ಲು. ನಾನು ಇನ್ನೂ ಹೇಳ್ಬೇಕಂದ್ರೆ, ಇವಾಗ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ, ಇವರು ಈ ಲ್ಯಾಂಡನ್ನು, ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಸಂಬಂಧಪಟ್ಟಿರೋಂಥ ಲ್ಯಾಂಡನ್ನು ಜನಕ್ಕೆ ಯೂಸ್ ಆಗೋ ಥರ ಮಾಡಬೇಕು ಅನ್ನೋ ಒಂದು ಧ್ಯೇಯದಿಂದ ಅವರಿದ್ದಾರೆ. ಕರ್ನಾಟಕ ಟೌನ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಅಂತಲೇ ಇದೆ ಕರ್ನಾಟಕದಲ್ಲಿ, ಪೂರ್ತಿ ಆ್ಯಕ್ಟ್ ಪ್ರಕಾರ ಇದೆ. ಆದರೆ ಇವ್ರುಗಳು ಇದನ್ನು ಡಿವೈಡ್ ಮಾಡಿದ್ದಾರೆ, ನಮ್ಮನ್ನು ಹಾಳು ಮಾಡಿದ್ದಾರೆ. ಯಾಕಂದರೆ ಈ ಲ್ಯಾಂಡು
ಯಾವೊಂದೋ ಒಬ್ಬೊಂದು ಅನ್ನೋ ಥರ ಟ್ರೀಟ್ ಮಾಡಿದ್ದಾರೆ. ಸಿಂಪಲ್ ಎಕಾನಮಿಕ್ಸ್, ಯಾರೋ ಒಬ್ಬೊಂದು, ಯಾರ್ದು ಅಲ್ಲ ಇದು. ರಿಜಿಸ್ಟ್ರೇಷನ್ ಅನ್ನೋದನ್ನ ಗವರ್ನಮೆಂಟ್ ಅವರು ಮಾಡಿರುವಂಥದ್ದು ಜಸ್ಟ್ ಉಳುಮೆಗಾಗಿ ಮಾತ್ರ. ಲ್ಯಾಂಡ್ is registered only for agriculture. ಅದು ಬಿಟ್ರೆ it is everything belonging to the government and they have to provide for everybody's accommodation. If the voter thinks yes, everybody is the owner, if the voter thinks we all are together, I hope ನನ್ನ ಚಾನೆಲ್ನ ನೀವು ಇನ್ನೊಂದು ಚೂರು 4 ಜನಕ್ಕೆ ತಲುಪೋ ಹಾಗೆ ಮಾಡಿ. ನಾನು ಇನ್ನೂ ಡೀಟೇಲ್ಡ್ ಆಗಿ ನಿಮಗೆ ಇದು ನಮಗೆ ಸಿಕ್ಕಿರುವಂಥ ಉತ್ತರ ನಾನು ಹೇಳ್ತಿರಂಗೆ ಇನ್ನು ಮುಂದಕ್ಕೆ ನಮ್ಮ ಹಾದಿ ಕ್ಲಿಯರ್ ಆಗಿದೆ ಅನ್ನೋದನ್ನು ಹೇಳುತ್ತಾ, ಇನ್ನೂ ನಮಗೆ ಸ್ವಲ್ಪ ಜನ ವ್ಯೂವರ್ಶಿಪ್ ಬರಲಿ, 4 ಜನಕ್ಕೆ ತಿಳಿಸೋಂಗೆ ಮಾಡಿ. ಸೊ ಇನ್ನು ಮುಂದೆ ನಾವು ಯಾವ ಥರ ತಗೊಂಡು ಹೋಗೋದು ಅನ್ನೋದನ್ನು ಗೊತ್ತಾಗುತ್ತೆ. ಥ್ಯಾಂಕ್ ಯು.